ನಮಸ್ಕಾರ ರೀ ಎಲ್ಲರಿಗೂ ಹುಬ್ಳಿ ಬ್ಲೆಂಡೆಡ್ ವಿತ್ ಮೈಸೂರು ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ಆಗಿರುವಂಥ ಬಾತ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೆ ರೀ. ಕುಕ್ಕರಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಒಂದು 4ರಿಂದ 5 ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿರೋವಂಥದ್ದು, ಸಣ್ಣಗೆ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಅಂದರೆ 1ರಾಗ 2 ಭಾಗ ಮಾಡಿ ಈ ಥರ ಅಡ್ಡ ಸ್ಲೈಸ್ ಥರ ಮಾಡ್ಕೊಂಡೀನಿ. ಇದೆಲ್ಲ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಒಂದು ಮಸಾಲ ರೆಡಿ ಮಾಡ್ಕೊತೀನಿ ರೀ. ಇಲ್ಲೇ ನೋಡ್ರಿ, ನಾನು ಎಲ್ಲ ಒಣ ಮಸಾಲೆ ಐಟಮ್ ತೊಗೊಂಡಿದ್ದೀನಿ. ಈ ಜಾರಿಗೆ ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ ಕಲ್ಲು ಹೂವು, ಒಂದು ಸ್ವಲ್ಪ ಕಾಳು ಮೆಣಸು, 2 ಲವಂಗ, 2 ಏಲಕ್ಕಿ ತೊಗೊಂಡಿನಿ. ಒಂದು ಹಸಿರು ಏಲಕ್ಕಿ, ಒಂದು ಕರಿ ಏಲಕ್ಕಿ. ಅದನ್ನ ಬೀಜ ತಗೊಳ್ಳೋಣಂತ ನೋಡಿದೆ ರೀ, ಆಗ್ತಾಯಿಲ್ಲ. ಅದು ಹಾಗೆ ಹಾಕ್ಬೋದು, ಏನು ಇದು ಇಲ್ಲ. ಒಂದು ಸ್ವಲ್ಪ ಬಡೆ ಸೊಪ್ಪು ತೊಗೊಂಡಿನಿ, ಒಂದು ಸ್ವಲ್ಪ ಧನಿಯಾ ಕಾಳು ತೊಗೊಂಡಿನಿ. ಇದೆಲ್ಲನೂ ಚೆಂದಂಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ನಿಮ್ಮ ಕಡೆ ಇನ್ನೂ ಏನಾದರೂ ಸ್ಟಾರ್ ಮಗ್ಗು ಆ ಥರ ಮಸಾಲ ಇದ್ದರೆ ಅವನು ಹಾಕ್ಕೋಬೋದು. ನನ್ನ ಕಡೆ ಇರಲಿಲ್ಲ. ಈಗ ಇಲ್ಲಿ 2 ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಲ್ಲ, ಒಂದು ಸ್ವಲ್ಪ ಕಟ್ ಮಾಡಿರೋವಂಥ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕ್ಕೊಂಡಿನಿ. ಇದೆಲ್ಲನೂ ಹಾಕಿ ಅದಕ್ಕೊಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳತ್ತೀನಿ ರೀ. ಇದು ಸ್ವಲ್ಪ ಜಾರು ಸಣ್ಣದಾಗ್ಬಿಡ್ತು, ಅದಕ್ಕೆ ದೊಡ್ಡ ಜಾರ್ನಾಗೂ ಹಾಕ್ಕೋಬೋದು ಇದನ್ನ. ಇದು ನೋಡ್ರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಕಡ್ಡಿ ಇದ್ದಿದ್ದ ಕೊತ್ತಂಬರಿ ಯೂಸ್ ಮಾಡಿರಿ, ಭಾಳ ರುಚಿ ಬರ್ತೈತಿ. ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಬರ್ತೀನಿ. ನೋಡ್ರಿ, ಈ ಥರ ಪೇಸ್ಟ್ ಮಾಡ್ಕೊಂಡೀನಿ ಇದನ್ನ. ಈಗ ಇಲ್ಲೇ ಉಳ್ಳಾಗಡ್ಡಿ ಸ್ವಲ್ಪ ನೋಡ್ರಿ ಈ ಥರ ಕೆಂಪಾಗ್ಯಾವಲ್ಲ, ಇಷ್ಟು ಕೆಂಪಾದ್ರೆ ಸಾಕು. ಇದಕ್ಕೆ 1 ಕ್ಯಾಪ್ಸಿಕಮ್ ನಾನು ಈ ಥರ ಉದ್ದುದ್ದಂಗೆ ಹೆಚ್ಕೊಂಡು ಹಾಕ್ಕೊಳತ್ತೀನಿ. ಕ್ಯಾಪ್ಸಿಕಮ್ ಹಾಕ್ರಿ, ಇದಕ್ಕೆ ಭಾರಿ ರುಚಿ ಆಗ್ತೈತಿ ಇದು. ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೊಂಡೆ. ಅದಕ್ಕೀಗ ಅದೇನು ರುಬ್ಕೊಂಡಿದ್ದೆಲ್ಲ ಮಸಾಲೆ, ಆ ಮಸಾಲೆ ಹಾಕ್ಕೊಳತ್ತೀನಿ. ಮಸಾಲೆನೂ ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ, ಅದು ಚೆನ್ನಾಗಿ. ಅಲ್ಲಿವರೆಗೂ ಸ್ವಲ್ಪ ಕೈ ಆಡಿಸಿ ಅದು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ನೋಡಿರಿ, ಈ ಥರ ಚೆನ್ನಾಗಿ ಕೈ ಆಡಿಸಿ ಒಂದು ಸ್ವಲ್ಪ ಅದು ಸೈಡಿಗೆ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತೈತೆ. ಆವಾಗ ನೀವು ತಿಳ್ಕೊಬೇಕದು ಎಲ್ಲ ಹಸಿ ವಾಸನೆ ಹೋಗೈತಿ ಅಂತೇಳಿ. ನೋಡ್ಬೋದು ನೀವು, ಈ ಥರ ಎಣ್ಣೆ ಬಿಡಬೇಕು. ಈಗ ಟೊಮ್ಯಾಟೊ ಹಂಗೆ ಕಟ್ ಮಾಡಿ ಏನು ಹಾಕೋದಂತೇಳಿ ನಾನು ಜಾರ್ನಾಗ ಒಂದು ಸ್ವಲ್ಪ ಉರುಟಾಗಿ ರುಬ್ಕೊಳ್ತಾ ಇದ್ದೀನಿ ಅದನ್ನ. ಟೊಮ್ಯಾಟೊ ನಾನಿಲ್ಲೇ ಒಂದು 5 ಟೊಮ್ಯಾಟೊ ಯೂಸ್ ಮಾಡೀನಿ ರೀ. ನೋಡಿರಿ, ಈ ಥರ ರುಬ್ಕೊಂಡೀನಿ. ನೀರು ಏನೂ ಹಾಕಬಾರ್ದು, ಹಂಗನ ರುಬ್ಕೋಬೇಕು. ಇಷ್ಟು ತರಿಯಾಗಿ ಬಂದರೆ ಸಾಕು. ಟೊಮ್ಯಾಟೊ ರುಚಿ ಆಗ್ತೈತಿ, ಅದ್ರ ಫ್ಲೇವರ್ ಎಲ್ಲ ಅದ್ರೊಳಗೆ ಬಿಡ್ತೈತಲ್ರಿ ಟೊಮ್ಯಾಟೊದು. ಆವಾಗ ಅದು ಭಾರಿ ರುಚಿ ಅನ್ನಿಸ್ತೈತಿ, ಬಾಯಿಗೆ ಒಂಥರ ರುಚಿ ಕೊಡ್ತೈತಿ. ಈ ಮಕ್ಕಳು ಒಬ್ಬೊಬ್ಬರು ಟೊಮ್ಯಾಟೊನೇ ತಿನ್ನಲ್ಲ, ಟೊಮ್ಯಾಟೊ ಸೈಡ್ ಆರಿಸಿ ಇಡ್ತಾರೆ. ಅದಕ್ಕೋಸ್ಕರ ಈ ಥರ ರುಬ್ಬಿ ಹಾಕ್ಬಿಟ್ರೆ ಸುಮ್ಮನೆ ತಿಂತಾರೆ ಅವರು, ಏನು ತೆಗೆದಿಡಲ್ಲ. ನಮ್ಮ ಮನ್ಯಾಗ ಅದು ಸಮಸ್ಯೆ ಐತ್ರಿ, ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಹಿಂಗೆ ರುಬ್ಬಿನೇ ಹಾಕೋದು. ಈಗ ನೋಡಿರಿ, ಟೊಮ್ಯಾಟೊನೂ ಎಲ್ಲ ಚೆನ್ನಾಗಿ ಬೆಂದೈತಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ಅದಕ್ಕೆ. ಎಲ್ಲ ಚೆನ್ನಾಗಿ ಬೇಯ್ಬೇಕ್ರಿ ಅದು. ಬೆಂದು ಸೈಡ್ ಹಿಂಗೆ ನೋಡ್ತಿರ್ಬೋದು ನೀವು, ಅಲ್ಲಿ ಎಣ್ಣೆ ಕಾಣತೈತಲ್ಲ, ಆ ಥರ ಎಣ್ಣೆ ಬಿಡಂಗೆ ಆಗಬೇಕು. ಅಲ್ಲಿ ಮಟ್ಟನೂ ಹುರ್ಕೋಬೇಕ್ರಿ. ಇದಕ್ಕೊಂದು ಸ್ಪೂನು ಅರ್ಶಿಣ ಪುಡಿ, ಆಮೇಲೆ ಒಂದು ಸ್ವಲ್ಪ ಒಣ ಖಾರ ಪುಡಿ ಹಾಕ್ಕೊಂಡೆ ನಾನು. ನೀವು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಒಣ ಖಾರ ಪುಡಿ ಹಾಕ್ಕೋಬೋದು. ನಮ್ಮ ಮನ್ಯಾಗ ಖಾರ ತಿನ್ನಂಗಿಲ್ಲ ರೀ, ಅದಕ್ಕೆ ನಾನು ಕಡಿಮೆ ಖಾರ ಹಾಕೀನಿ. ಇನ್ನೆಲ್ಲ ಚೆನ್ನಾಗಿ ಹುರ್ಕೊಂಡೆ ರೀ. ಈಗ ನಾನು ಅದು ಮಿಕ್ಸಿ ಜಾರ್ನಾಗ ಒಂದು ಸ್ವಲ್ಪ ಮಸಾಲ ಉಳಿದಿತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ನೀರು ಹಾಕ್ಕೊಳತ್ತೀನಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡೀನಿ ರೀ ಅಷ್ಟೇ. ಹಾಕ್ಕೊಂಡು ಅದನ್ನೂ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಅದು ಒಂದು ಸ್ವಲ್ಪ ಎಣ್ಣೆ ಬಿಡಂಗೆ ಆತಂದ್ರೆ ಚಲೋ ಆಗ್ತೈತೆ ರೀ. ವಾಸನೆ ಎಲ್ಲ ಹೋಗಿರ್ತೈತೆ, ಹಸಿ ವಾಸನೆ.
ಈಗ ನೋಡಿರಿ ಈ ಥರ ಎಣ್ಣೆ ಬಿಡಬೇಕು. ಬಿಟ್ಟೈತಿ ಈಗ ಇದು ಎಣ್ಣೆ. ಈಗ ಇದು ಪರ್ಫೆಕ್ಟಾಗಿ ಬೆಂದೈತ್ರಿ. ಇದು ಇಷ್ಟು ಎಣ್ಣೆ ಬಿಟ್ಟರೆ ಸಾಕು. ನೋಡಿರಿ ಈ ಥರ ಬಂದೈತಿ. ವಾವ್, ಗ್ರೇವಿನ ಮಸ್ತ್ ಬಂದೈತ್ರಿ ಅದು. ಈಗ ಇದಕ್ಕೆ ನಾನು ಆ್ಯಕ್ಚುಲಿ 2 ಗ್ಲಾಸ್, ಈ ಏನು ಗ್ಲಾಸ್ ಐತಲ್ರಿ ಈ ಗ್ಲಾಸ್ಲೆ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡೀನಿ. ನಾನು 3.5 ಗ್ಲಾಸಷ್ಟು ನೀರು ಹಾಕ್ಕೊಳತ್ತೇನೆ ರೀ ಇದಕ್ಕೆ. ನೋಡಿರಿ ಇದು 1 ಗ್ಲಾಸು, 2 ಗ್ಲಾಸು, 3 ಗ್ಲಾಸು. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಅರ್ಧ ಅಷ್ಟು ಹಾಕ್ಕೊಳತ್ತೀನಿ. 3.5 ಗ್ಲಾಸಷ್ಟು ನೀರು ಹಾಕ್ಕೊಂಡೇನಿ ರೀ. ಇದಕ್ಕೆ ಉಪ್ಪು ಏನಾದರೂ ಕಡಿಮೆ ಆಗಿದ್ರೆ ಅದನ್ನು ಚೆಕ್ ಮಾಡ್ಕೊಂಬಿಡ್ಬೇಕ್ರಿ. ಈಗ ನಾನು ನೋಡಿರಿ ಚೆಕ್ ಮಾಡತ್ತೀನಿ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗೈತ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನೋಡಿರಿ. ಈಗ ನಿಮ್ಗೆ ಖಾರ ಏನಾದರೂ ಜಾಸ್ತಿ ಇಷ್ಟ ಇದ್ದರೆ ಖಾರನೂ ಜಾಸ್ತಿ ಯೂಸ್ ಮಾಡ್ಕೋಬೋದು ರೀ ಇದಕ್ಕೆ. ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋರಿ. ಈಗ ಇದೆಲ್ಲ ಚಂದಂಗೆ ಕುದಿಬೇಕ್ರಿ ಅದು ನೀರು. ಈಗ ನೋಡ್ರಿ ಹೆಂಗೆ ಕಳ ಅಂತ ಕುದಿಯತ್ತೈತಲ್ಲ. ಈ ಟೈಮ್ನಾಗ ನಾನು ಇದು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತೊಳ್ಕೊಂಡು ಇಟ್ಕೊಂಡಿದ್ದೆ ರೀ ನಾನು ಆಲ್ರೆಡಿ. ಅದನ್ನೆಲ್ಲ ಹಾಕ್ಕೊಳತ್ತೇನೆ ರೀ ಇದಕ್ಕೆ. ನೋಡಿರಿ ಈ ಥರ ಎಲ್ಲ ಒಂದು ಕಾಳು ಅದ್ರನ್ನಾಗ ಉಳಿಸ್ಲಾರ್ದಂಗೆ ಎಲ್ಲನೂ ಹಾಕ್ಕೊಳತ್ತೀನಿ. ಈಗ ಇದನ್ನ ಚೆನ್ನಾಗಿ ಕೈ ಆಡಿಸಿ ಇದನ್ನ ಕುದಿಯಕ್ಕೆ ಇಡ್ಬೇಕ್ರಿ. ಇನ್ನೊಂದು ಏನಪ್ಪ ಅಂದ್ರೆ ನಾನು ಇದಕ್ಕೆ ವಿಸಿಲ್ ಹೊಡ್ಸಲ್ಲ ರೀ ನಾನು. ಕುಕ್ಕರ್ ಮುಚ್ಚಳ ಅಷ್ಟೇ ಮುಚ್ತೀನಿ. ಮುಚ್ಚಿ ಮೇಲೆ ವಿಸಿಲ್ ಹಾಕಲ್ಲ ರೀ ನಾನು. ಹಂಗೆ ಬೇಯಿಸ್ತೀನಿ ರೀ ನಾನು. ನೋಡಿರಿ ಕುಕ್ಕರ್ ಮುಚ್ಚಳ ಮುಚ್ಚಾತೀನಿ. ಈಗ ಇದಕ್ಕೆ ವಿಸಿಲ್ ಹಾಕಬಾರ್ದ್ರಿ. ನಿಮ್ಗೆ ವಿಸಿಲ್ ಅರ್ಜೆಂಟ್ ಐತಪ್ಪ ಹಿಂಗೆ ಅಂತಂದ್ರೆ ನೀವು ವಿಸಿಲ್ ಹಾಕ್ಕೊಂಡು ಒಂದು 2 ವಿಸಿಲ್ ಹೊಡ್ಸ್ಕೊಬೋದು. ನಾನು ಅರ್ಜೆಂಟ್ ಏನು ಇಲ್ಲಾರ್ದಕ್ಕೆ ಅದಕ್ಕೆ ಈ ಥರ ಅದ್ರ ಮೇಲೆ ಒಂದು ಸಣ್ಣ ಲೋಟ ಮುಚ್ಚಿ ಬೇಯಿಸ್ಕೊಳತ್ತೇನೆ ರೀ ನಾನು. ಈಗ ಒಂದು 2-3 ನಿಮಿಷ ಆಗಿತ್ತು ರೀ ಅದನ್ನು ಬೇಯಕ್ಕೆ ಇಟ್ಟೀನಿ. ನೋಡೋಣ ರೀ ಹೆಂಗೆ ಬಂದೈತೆ ಅಂತೇಳಿ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ರೀ ಅದು. ನೋಡೋಣ, ಮಧ್ಯೆ ನಾವು ಕೈ ಆಡಿಸ್ತಾ ಇರಬೇಕು. ಅಂದ್ರೆ ಅದು ಎಲ್ಲ ಮಸಾಲೆ ಕೂಡ್ಕೊತೈತಿ, ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತಿ. ನೀವು ನೋಡ್ಬೋದು ಕುಕ್ಕರ್ ವಿಸಿಲ್ ಹೊಡಿಸ್ತಿರಲ್ರಿ ಅವಾಗ ಏನಾಗ್ತೈತೆ ರೀ, ಇದೆಲ್ಲ ತರಕಾರಿ ಮಸಾಲೆ ಎಲ್ಲ ಬಂದು ಮ್ಯಾಲೆ ಕುಂತಿರ್ತೈತಿ, ಕೆಳಗೆ ಅನ್ನ ಕೆಳಗೆ ಕುಂತಿರ್ತೈತಿ. ಅದಕ್ಕೋಸ್ಕರ ನಾನು ವಿಸಿಲ್ ಯಾವಾಗೂ ಹೊಡ್ಸಲ್ಲ ರೀ ಇದು. ಹಿಂಗೆ ಈ ಥರ ಮುಚ್ಚಳ ಮುಚ್ಚಿ ಮೇಲೆ ಒಂದು ಸಣ್ಣ ಕಪ್ ಇಟ್ಟು ಎದಕ್ಕೆ ಬೇಯಿಸ್ತೀನಿ ಅಂದ್ರೆ ಅದು ಎಲ್ಲ ಅವಾಗವಾಗ ನಾವು ಕೈ ಆಡಿಸ್ಕೊಂತಿರ್ಬೋದು. ಅದು ಎಲ್ಲ ಕಡೆನೂ ಕೂಡ್ಕೊತೈತಿ ರೈಸ್. ಅದಕ್ಕೋಸ್ಕರ ನಾನು ಈ ಟೆಕ್ನಿಕ್ ಯೂಸ್ ಮಾಡ್ತೀನಿ ರೀ. ನೋಡ್ತಿರ್ಬೋದು ನೀವು ಹೆಂಗೆ ಎಲ್ಲ ಕೂಡ್ಕೊಂಡೈತೆ ನೋಡಿರಿ. ಈ ಥರ ಕೂಡ್ಕೋಬೇಕು ಅಂದ್ರೆ ಅದು ರುಚಿ ಆಗ್ತೈತೆ ಅನ್ನ. ಈಗ ಇದು ಎಲ್ಲ ನೀರೆಲ್ಲ ಹೋಗಿದೆ ರೀ, ಆದರೂ ಒಂದು ಸ್ವಲ್ಪ ಐತಿ. ಹಂಗಿದ್ದಾಗ ಏನು ಮಾಡ್ಬೇಕ್ರಿ ನಾವು ಇದಕ್ಕೆ ಮತ್ತೆ ಸ್ವಲ್ಪ ಮುಚ್ಚಳ ಮುಚ್ಚಾತೇನೆ ರೀ ನಾನು. ಮುಚ್ಚಿ ಈಗ ಒಂದು ತವಿ ಇಡ್ತೇನೆ ರೀ ಕೆಳಗೆ. ನಾನು ರೊಟ್ಟಿ ಬಡಿಯೋ ತವಿ ಇರ್ತೈತಲ್ರಿ, ರೊಟ್ಟಿ ಮಾಡೋದು ಆ ತವಿ ಇಡತ್ತೇನೆ ನೋಡಿರಿ. ಈ ತವಿ ಮೇಲೆ ಇಟ್ಟರೆ ಏನಾಗ್ತೈತಿ, ಕೆಳಗೆ ತಳ ಹೊತ್ತಂಗಿಲ್ಲ ರೀ ಅನ್ನದ್ದು. ಮತ್ತು ಅನ್ನನೂ ಅಷ್ಟೇ ಚಂದಂಗೆ ಬೆಂದು ಬರ್ತೈತೆ ರೀ ಅದು. ಈ ಕಡೆ ಭಾಳ ಮಿಜ್ಜಿನೂ ಆಗಂಗಿಲ್ಲ, ಆಮೇಲೆ ಭಾಳ ಉದ್ರೂ ಆಗಂಗಿಲ್ಲ. ಎಲ್ಲ ಅಕ್ಕಿನೂ ಚಂದಂಗೆ ಹದವಾಗಿ ಈಕ್ವಲಾಗಿ ಬೇಯ್ತೈತೆ ರೀ ಅದು. ನೋಡಿರಿ ನಾನು ತವಿ ಮೇಲೆ ಒಂದು 5-6 ನಿಮಿಷ ಇಟ್ಟಿದ್ದೆ. ನೋಡ್ತಿರ್ಬೋದು ನೀವು ಯಾವ ಥರ ಎಷ್ಟು ಚಂದ ಬಂದೈತಿ. ಎಲ್ಲ ನೀರಿನ ಅಂಶ ಎಲ್ಲ ಹೋಗೈತಿ. ಈ ಥರ ಉದುರು ಐತಿ, ಮಿಜ್ಜಿನೂ ಇಲ್ಲ ಏನೂ ಇಲ್ಲ. ಈ ಸಣ್ಣ ಮಕ್ಕಳಿಗೆ ಈ ಥರ ಮಾಡಿ ಕೊಟ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ರೀ. ಮಸ್ತ್ ತಿಂತಾರೆ. ಅದ್ರ ಜೊತೆ ಕೊಬ್ಬರಿ ಚಟ್ನಿ ಅಥವಾ ಮೊಸರು ರಾಯ್ತ ಇದ್ರಂತೂ ಸೂಪರಾಗಿರ್ತೈತಿ. ದಯವಿಟ್ಟು ಇದು ರೆಸಿಪಿ ಟ್ರೈ ಮಾಡಿ ನೋಡಿರಿ, ಸೂಪರಾಗಿರ್ತೈತಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್. ನಮಸ್ಕಾರ.